ನಮಸ್ತೆ ಸತ್ತರವರೇ. ಮತ್ತೆ ಮತ್ತೆ ಹೇಳ್ಬೇಕು. ಏನು ಫಂಕ್ಷನ್ ಏನಿದ್ರೆ ಪೈಂಟ್ ಎಲ್ಲ ಮಾಡ್ತಾ ಇದ್ದೀರಾ? ಫಂಕ್ಷನ್ ಏನಿಲ್ಲ, ಅದು ನನ್ನ ತಮ್ಮ, ಅವನಿಗೆ ಬೇರೆ ಕೆಲಸ ಇಲ್ಲ, ಯಾವ್ದಾ ಗೋಡೆಗೆ ಇದಕ್ಕೆಲ್ಲ ಪಾಯಿಂಟ್ ಹೊಡಿತಾ ಇರ್ತಾನೆ. ತಮ್ಮನಾ? ಏನ್ ಮಾಡ್ತಾ ಇದ್ದಾರೆ? ಏನ್ ಕೆಲಸ ಮಾಡ್ತಾ ಇರೋದು? ಕೆಲಸ ಏನಿಲ್ಲ, ಕೆಲಸಕ್ಕೇನು ಹೋಗುದಿಲ್ಲ, ಸುಮ್ಮನೆ ಮನೆಯಲ್ಲಿ ಆಚೆ ಈಚೆ ಆಡಿಕೊಂಡಿರ್ತಾನೆ. ಹೌದಾ? ಪೈಂಟ್ ಮಾಡೋ ಒಂದು ಸ್ಕಿಲ್ ಇದೆಯಲ್ಲ, ಪಾಯಿಂಟ್ ಎಲ್ಲಿ ಉಂಟು, ಕೆಲಸ ಸಿಗ್ಬೇಕಲ್ಲ. ಒಂದು ಜನ ಬೇಕಂತ ಹೇಳಿದ್ದಾರೆ ಅಲ್ಲಿ. ಅಲ್ಲಿ ಬಪ್ಪಲಿಗೆ ಅಲ್ಲಿ ಗಾಡಿಗೆ ಪೈಂಟ್ ಹೊಡಿತಾರಲ್ಲ, ಜನ ಬೇಕಾ? ಅಲ್ಲಿ ಒಬ್ರು ಬೇಕಂತ ಹೇಳಿದ್ದಾರೆ. ಮಾತ್ರ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿದ್ದಾರೆ. ಇವನಿಗೆ ಉಂಟಲ್ಲ, ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಪೇಂಟ್ ಮಾಡ್ತಾ ಸಾಕಲ್ಲ, ಮತ್ತೆ ಕಲಿತಾರಲ್ಲ. ಹೌದು, ನೋಡ ನಾನು ಮಾತಾಡ್ತೇನೆ, ನೀವು ನಾಳೆ ಹೋಗಿ. ನಾನು ನಾಳೆ ಕರ್ಕೊಂಡು ಬರ್ತೇನೆ. ಇನ್ನು ಅಲ್ಲಿ ಅವರು ಏನು ಹೇಳಿದ್ರು ಗೊತ್ತುಂಟು ಅಂತ ಹೇಳ್ಬೇಕು. ಕೆಲಸ ಎಲ್ಲ ಗೊತ್ತುಂಟಾ ಇಲ್ಲ ಅಂತ ಹೇಳಿದ್ರೆ ಗೊತ್ತುಂಟು ಅಂತ ಹೇಳ್ಬೇಕು. ಅಣ್ಣ, ಇದು ಮುನೀರ್ ಅವರು ಪೈಂಟಿಗೆ ಜನ ಬೇಕು ಅಂತ ಹೇಳಿದ್ರು. ಹೌದು, ಮುನೀರ್ ಅವರು. ಇವರು ಕರ್ಕೊಂಡು ಬಂದಿದ್ರು. ಮುನೀರ್ ಅವರು ತಮ್ಮ. ಹೌದು, ಮುನೀರ್ ಅವರು ಹೇಳಿದ್ರು ಅವ್ರ ತಮ್ಮ ಇದ್ದಾರೆ ಅಂತ. ಹಾಂ, ಮೊದಲು ಇದ್ರು ಅವರು. ಅವನು ಪೈಂಟಿಂಗ್ ಎಲ್ಲ ಮಾಡ್ತಾನೆ, ವೆಹಿಕಲ್ ಪೈಂಟ್ ಎಲ್ಲ ಮಾಡ್ತಾ ಇದ್ರು. ಎಕ್ಸ್ಪೀರಿಯನ್ಸ್ ಉಂಟು, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಮಾಡು, ಆಯ್ತಾ? ಸರಿ, ನಾನು ಬರ್ತೇನೆ. ಆಯ್ತು, ಸರಿ ಆಯ್ತು. ಇಲ್ಲಿ ಬಂತೆ ಪೇಪರ್ ಹಾಕಿಟ್ಟು ಫುಲ್. ನಾನು ಪೇಟೆ ಹೋಗಿ ಬರ್ತೇನೆ. 200 ಪೇಪರಾ? ಪೇಪರಲ್ಲಿದೆ. ಎಂತ ಬರ ಪೇಪರ್ ಹೇಗಾಯ್ತಾ? ಮೊಬೈಲಲ್ಲಿ ಆಟ ಆಡ್ತಾ ಇದ್ದೀನಿ ನೀನು. 2 ನಿಮಿಷದಲ್ಲಿ ಪೇಪರ್ ಫುಲ್ ಎಲ್ಲ ಆಯ್ತು. ಎಂತ ಮರ ಇದು? ಬನ್ನಿ, ಇದೀಗ 200 ಪೇಪರ್ ಎಲ್ಲ ಬೇಡ, 4 ಪೇಪರಲ್ಲಿ ಫುಲ್ ಮಾಡಿಬಿಟ್ಟೆ. ಎಂತ ಕರ್ಮ ಮಾರೆ, ವಾಟರ್ ಪೇಪರ್ ಹಾಕ್ಲಿಕ್ಕೆ ಹೇಳಿದ್ರು. ಈಗ ಈ ಪೇಪರ್ ಹಾಕಿ ವಾಶ್ ಮಾಡಲಿ ಹೇಳಿದ್ರು.